ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmagga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕಾಶ್ಮೀರ ಉಗ್ರ ದಾಳಿಯಿಂದ ಭಾರತ ಮತ್ತು ಪಾಕಿಸ್ತಾನ ಗಡಿ ಉದ್ವಿಗ್ನಗೊಳ್ತಾನೆ ಇದೆ. ಈಗ ಭಾರತದ ತಯಾರಿಯನ್ನ ನೋಡಿ ಪಾಕಿಸ್ತಾನಕ್ಕೆ ಅಕ್ಷರಶಃ ದಿಗ್ಭ್ರಮೆಯಾಗಿದೆ. ಪೂರ್ಣ ಪ್ರಮಾಣದ ಯುದ್ಧನ ಕಾಶ್ಮೀರದಿಂದ ಮಾತ್ರ ಹೊಡಿತಾರಾ ಏನೋ ಗೊತ್ತಾಗ್ತಿಲ್ಲ. ಪರಿಣಾಮ ಸಿಕ್ಕ ಕಡೆ ಸೇನಾ ಜಮಾವಣೆ ಮಾಡ್ತಿದ್ದಾರೆ. ಈಗ ವಿವಾದವೇ ಇಲ್ಲದ ರಾಜಸ್ಥಾನದ ಗಡಿಗೂ ಪಾಕ್ ಸೇನೆಯನ್ನ ಮೂವ್ ಮಾಡ್ತಿದೆ. ರಾಜಸ್ಥಾನದ ಲೋಂಗೆವಾಲಾ ಸೆಕ್ಟರ್ಗೆ ರೆಡಾರ್, ಏರ್ ಡಿಫೆನ್ಸ್ ಮತ್ತು ಆರ್ಟಿಲರಿ ಯೂನಿಟ್ ಅನ್ನು ತಂದು ನಿಲ್ಲಿಸಿಕೊಂಡಿದ್ದಾರೆ. ಇದರಲ್ಲಿ ಚೀನಿ ನಿರ್ಮಿತ SH-15 ಹಾವಿಟ್ಸರ್ ಮತ್ತು ಚೀನಾ ಮೇಡ್ ರೆಡಾರ್ಗಳೇ ಇದಾವೆ. ಗಮನಿಸಬೇಕಾದ ಸಂಗತಿ ಅಂದರೆ ಈ ಲೋಂಗೆವಾಲಾ ಪೋಸ್ಟರ್ ಪಾಕ್ ಪಾಲಿಗೆ ತುಂಬಾ ಕಹಿ ನೆನಪನ್ನ ಕೊಡುವಂತ ಜಾಗ. 1971ರಲ್ಲಿ ನಡೆದ ಇಂಡೋ ಪಾಕ್ ಯುದ್ಧ ಟೈಮ್ನಲ್ಲಿ ಈ ಕಳ್ಳ ಪಾಕ್ ಇದೇ ಲೋಂಗೆವಾಲಾ ಸೆಕ್ಟರ್ನಿಂದ ಭಾರತದ ಒಳಗೆ ನುಗ್ಗೋಕೆ ಪ್ರಯತ್ನ ಪಟ್ಟಿತ್ತು. ನೆಕ್ಸ್ಟ್ ಡೇ ನಾವು ಇಷ್ಟೊತ್ತಿಗೆಲ್ಲ ಜೈಪುರಲ್ಲಿ ಕೂತಿರ್ತೀವಿ ಹೋಗಿ ಕಂಟ್ರೋಲ್ ತಗೊಂಡು ಅಂತ ಅನ್ಕೊಂಡಿದ್ರು. ಆದರೆ ಭಾರತೀಯ ಸೇನೆ ಮಾತ್ರ ತಡೆದು ರಾತ್ರಿ ಪಾಕಿಗಳನ್ನ ಧ್ವಂಸ ಮಾಡಿ ಓಡ ಹೋಗೋ ರೀತಿ ಮಾಡಿತ್ತು. ಆದರೂ ಪಾಠ ಕಲಿಯದ ಪಾಕಿಗಳು ಅದೇ ಜಾಗದಲ್ಲಿ ಮತ್ತೆ ಸೇನೆ ತಂದು ನಿಲ್ಲಿಸಿಕೊಂಡಿದ್ದಾರೆ. ಅತ್ತ F-16, J-10 ಮತ್ತು JF-17 ಫೈಟರ್ ಜೆಟ್ಗಳ ಫ್ಲೀಟ್ ಅನ್ನು ಬಳಸಿ ವಾಯು ಅಭ್ಯಾಸವನ್ನ ಕೂಡ ಮಾಡ್ತಿದ್ದಾರೆ. ಈ ವಾಯು ಅಭ್ಯಾಸಗಳಿಗೆ ಫಿಜಾಯೆ ಬದ್ರ್, ಲಲ್ಕಾರೆ ಮೊಮಿನ್ ಮತ್ತು ಜರ್ಬೆ ಹೈದ್ರಿ ಅಂತೆಲ್ಲ ಪಾಕ್ ನಾಮಕರಣ ಮಾಡಿಕೊಂಡಿದೆ. ಏನೋ ಭಾರತದ ದಾಳಿ ಆತಂಕದಿಂದ ಪಾಕ್ ತನ್ನ ಕರಾಚಿ ಮತ್ತು ಲಾಹೋರ್ ವಾಯು ಪ್ರದೇಶವನ್ನ ಭಾಗಶಃ ಮುಚ್ಚಿದೆ. ಬೆಳಿಗ್ಗೆ 8ರಿಂದ ಸಂಜೆ 4 ಗಂಟೆವರೆಗೂ ವಾಯು ಪ್ರದೇಶವನ್ನ ಮುಚ್ಚಲಾಗಿದೆ. ಮೇ 31ನೇ ತಾರೀಕಿನ ತನಕ ಎಂಟೈರ್ ಮಂತ್ ಈ ನಿರ್ಬಂಧ ಇರುತ್ತೆ ಅಂತ ಕೂಡ ಪಾಕ್ ಆದೇಶ ಹೊರಡಿಸಿದೆ. ಈ ನಡುವೆ ಪಾಕಿಸ್ತಾನ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹಿಂದೆ ಓಡೋಗಿದೆ, ಮೊರೆ ಇಟ್ಟು ಓಡೋಗಿದೆ. ಅಮೆರಿಕದಲ್ಲಿರೋ ಪಾಕಿಸ್ತಾನ ರಾಯಭಾರಿ ರಿಜ್ವಾನ್ ಸಯೀದ್ ಶೇಖ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹತ್ರ ಸಹಾಯ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಭಾರತದೊಂದಿಗಿನ ಉದ್ವಿಗ್ನತೆ ಕಮ್ಮಿ ಮಾಡೋಕೆ ದಯವಿಟ್ಟು ಮಧ್ಯಸ್ಥಿಕೆ ವಹಿಸಿ. ಡೊನಾಲ್ಡ್ ಟ್ರಂಪ್ ಅವ್ರನ್ನ ಜಗತ್ತಲ್ಲಿ ಶಾಂತಿ ಸ್ಥಾಪಿಸಿದವರು, ಯುದ್ಧ ಸಂಘರ್ಷಗಳನ್ನ ತಡೆದವರು, ಜಾಗತಿಕ ಸಂಘರ್ಷ ಕೊನೆಗೊಳಿಸೋಕೆ ಸಹಾಯ ಮಾಡಿದವರು ಅಂತ ಇಡೀ ಜಗತ್ತು ನೆನಪಿಟ್ಕೊಳ್ಬೇಕಾ? ನಿಮಗೆ ಆ ರೀತಿ ಆಗಬೇಕಾ? ಹಾಗಾದ್ರೆ ನಮಗೆ ಸಹಾಯ ಮಾಡಿ, ಕಾಶ್ಮೀರ ಸಮಸ್ಯೆ ಬಗೆಹರಿಸಿ. ಯಾಕಂದ್ರೆ ಇದರಷ್ಟು ಗಂಭೀರವಾದ ಸಮಸ್ಯೆ ಬೇರೆಲ್ಲೂ ಇಲ್ಲ. ಈ ಸಮಸ್ಯೆಯಲ್ಲಿ 2 ಅಣುಶಕ್ತ ರಾಷ್ಟ್ರಗಳು ಇನ್ವಾಲ್ವ್ ಆಗಿವೆ ಅಂತ ಮತ್ತೆ ಅಣು ಹೆಸರನ್ನ ಎತ್ತಿದ್ದಾರೆ. ಆ ಮೂಲಕ ಪಾಕಿಸ್ತಾನಕ್ಕೆ ಭಾರತ ಏನೋ ಒಂದು ಮಾಡುತ್ತೆ ಅನ್ನೋ ಹೆದರಿಕೆ ಹಿಂದೆಂದಿಗಿಂತಲೂ ಜಾಸ್ತಿ ಆದಂಗೆ ಕಾಣಿಸ್ತಾ ಇದೆ ಇವಾಗ. ಆದ್ರೆ ಪಾಕಿಸ್ತಾನ ಹಿಂಗೆ ಕೇಳೋ ಹೊತ್ತಿಗೇನೆ ಅಮೆರಿಕ ಪಾಕಿಸ್ತಾನಕ್ಕೆ ಶಾಕ್ ಕೊಟ್ಟಿದೆ. ಅಮೆರಿಕ ಭಾರತಕ್ಕೆ ಕ್ರಿಟಿಕಲ್ ಮಿಲಿಟರಿ ಹಾರ್ಡ್ವೇರ್ ಮತ್ತು ಲಾಜಿಸ್ಟಿಕ್ ಸಪೋರ್ಟ್ ನೀಡೋ ಡೀಲ್ಗೆ ಅನುಮೋದನೆ ಕೊಟ್ಟಿದೆ. ಸುಮಾರು $131 ಮಿಲಿಯನ್ ಮೊತ್ತದ ಡೀಲ್ಗೆ ಅಮೆರಿಕ ಅಪ್ರೂವಲ್ ಕೊಟ್ಟಿದೆ. ಸದ್ಯ ಯಾವ ರೀತಿ ಆಯುಧಗಳು ಬರ್ತಾ ಇದಾವೆ ಅನ್ನೋದು ಇನ್ನಷ್ಟೇ ಸ್ಪಷ್ಟವಾಗಬೇಕು. ಆದರೆ ನೌಕಾಪಡೆಗೆ ಸಂಬಂಧಪಟ್ಟಂತ ಡೀಲ್ ಅಂತ ಹೇಳಲಾಗ್ತಿದೆ. ನೌಕಾಪಡೆಗೆ ಸಂಬಂಧಪಟ್ಟಂತೆಯೇ ಭಾರತ ಒಂದಷ್ಟು ರಿಕ್ವೈರ್ಮೆಂಟ್ ಇದೆ ಅಂತ ಅಮೆರಿಕಾಗೆ ಹೇಳಿತ್ತು. ಅದಕ್ಕೆ ಅಮೆರಿಕ ಈಗ ಅನುಮೋದನೆ ಕೊಟ್ಟಿದೆ ಅನ್ನೋ ಮಾಹಿತಿ. ಪಹಲ್ಗಾಮ್ ದಾಳಿ ಬಳಿಕ ಇದೇ ಮೊದಲ ಬಾರಿಗೆ ಗೃಹ ಮಂತ್ರಿ ಅಮಿತ್ ಶಾ ಸಾರ್ವಜನಿಕವಾಗಿ ಮಾತನಾಡಿದ್ದಾರೆ. ದೊಡ್ಡ ಶಪಥ ಮಾಡಿದ್ದಾರೆ. ಒಬ್ಬರನ್ನು ಉಳಿಯೋಕೆ ಬಿಡೋದಿಲ್ಲ, ಹೇಡಿತನದ ಕೃತ್ಯ ನಡೆಸಿ ದೊಡ್ಡದೇನೋ ಸಾಧಿಸಿದೀವಿ ಅಂತ ನೀವು ಅಂದ್ಕೊಂಡಿದ್ರೆ ಉಗ್ರರು ನೆನಪಿಟ್ಕೊಳ್ಳಿ, ಇದು ಮೋದಿ ಸರ್ಕಾರ ಇರೋ ಭಾರತ ಯಾರೊಬ್ಬರನ್ನ ಕೂಡ ಸುಮ್ಮನೆ ಬಿಡೋದಿಲ್ಲ. ಚುನ್ಕೆ ಅಂದ್ರೆ ಹುಡುಕಿ ಒಬ್ಬರಾದ್ಮೇಲೆ ಒಬ್ಬರನ್ನ ನಾವು ಫಿನಿಶ್ ಮಾಡ್ತೀವಿ. ಪ್ರತಿಯೊಬ್ಬರ ಮೇಲೆ ಪ್ರತೀಕಾರ ತೀರಿಸ್ಕೊಳ್ತೀವಿ. ದೇಶದ ಪ್ರತಿ ಮೂಲೆಯಿಂದ ಭಯೋತ್ಪಾದನೆಯನ್ನ ಬೇರು ಸಮೇತ ಕಿತ್ತು ಹಾಕ್ತೀವಿ. ಇದು ನಮ್ಮ ಸಂಕಲ್ಪ. ಅದನ್ನ ಸಾಧಿಸ್ತೀವಿ. ಈ ಹೋರಾಟಕ್ಕೆ ಜಾಗತಿಕ ಬೆಂಬಲವೇ ಇದೆ. 140 ಕೋಟಿ ಭಾರತೀಯರಲ್ಲದೆ ಇಡೀ ಜಗತ್ತು ನಮ್ಮೊಂದಿಗಿದೆ. ಭಯೋತ್ಪಾದನೆ ಕೊನೆಗಾಣಿಸೋವರೆಗೂ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ. ಭಯೋತ್ಪಾದಕತೆಯನ್ನ ಮಟ್ಟ ಹಾಕ್ತೀವಿ ಅನ್ನೋ ಶಪಥ ಮಾಡ್ತಾ ಇದ್ದೀವಿ ಅಂತ ಅಮಿತ್ ಶಾ ಹೇಳಿದ್ದಾರೆ. ಇತ್ತ ಪಹಲ್ಗಾಮ್ ಉಗ್ರ ದಾಳಿ ಕುರಿತು ತನಿಖೆ ಚುರುಕಾಗಿದ್ದು ಈಗ ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ. ಈಗ ದಾಳಿ ನಡೆಸಿದ ಉಗ್ರರು ಪಾಕಿಸ್ತಾನಕ್ಕೆ ಕಾಲ್ ಕಿತ್ತಿಲ್ಲ. ಈಗಲೂ ಅವರು ದಕ್ಷಿಣ ಕಾಶ್ಮೀರದಲ್ಲೇ ಓಡಾಡ್ತಿದ್ದಾರೆ ಅಂತ NIA ಮೂಲಗಳು ಮಾಹಿತಿ ನೀಡಿವೆ. ಅಲ್ಲದೆ ಈ ಮೂಲಗಳ ಪ್ರಕಾರ ಪಹಲ್ಗಾಮ್ ದಾಳಿ ನಡೆದಾಗ ಇನ್ನೂ ಕೆಲ ಉಗ್ರರು ಬೈಸರನ್ ಕಣಿವೆಯಿಂದ ಸ್ವಲ್ಪ ದೂರದಲ್ಲೇ ಇದ್ರು ಅನ್ನೋ ಅನುಮಾನ ವ್ಯಕ್ತಪಡಿಸಲಾಗ್ತಾ ಇದೆ. ಎಲ್ಲಾದರೂ ಈ ಬೈಸರನ್ ಕಣಿವೆಯಲ್ಲಿ ದಾಳಿ ಮಾಡೋ ಉಗ್ರರನ್ನ ಭದ್ರತಾ ಪಡೆಗಳು ಸುತ್ತುವರೆದ್ರೆ ತಕ್ಷಣ ಅವರಿಗೆ ರಕ್ಷಣೆ ಕೊಡೋಕೆ ಉಗ್ರರಿಗೆ, ಭದ್ರತಾ ಪಡೆಗಳ ಮೇಲೆ ದಾಳಿ ಮಾಡೋಕೆ ಇನ್ನೂ ಹೆಚ್ಚುವರಿ ಉಗ್ರರು ಬ್ಯಾಕಪ್ಗೆ ನಿಂತ್ಕೊಂಡಿದ್ರು ಅಂತಲೂ ಮಾಹಿತಿ ಲಭ್ಯ ಆಗಿದೆ. ಈ ಉಗ್ರರು ಯಾವುದೇ ರೀತಿಯಲ್ಲೂ ಹೊರಗಿನವರ ಮೇಲೆ ಡಿಪೆಂಡ್ ಆಗಬಾರದು ಅಂತ
ಎಲ್ಲ ತರಹದ ಸೆಟಪ್ ಅನ್ನ ತಾವೇ ಮಾಡಿಕೊಂಡಿದ್ರು. ತಮಗೆ ಬೇಕಾದ ಆಹಾರ ಮತ್ತು ಅಗತ್ಯ ವಸ್ತುಗಳನ್ನು ತಮ್ಮೊಂದಿಗೆ ಕ್ಯಾರಿ ಮಾಡ್ತಾ ಇದ್ರು. ಅರಣ್ಯ ಪರ್ವತ ಪ್ರದೇಶಗಳಲ್ಲಿ ಹೆಚ್ಚು ಸಮಯದವರೆಗೆ ಆಪರೇಟ್ ಮಾಡೋಕೆ ಸಂಪೂರ್ಣ ರೆಡಿಯಾಗೇ ಇದ್ರು ಅಂತ NIA ಮೂಲಗಳು ತಿಳಿಸಿವೆ. ಅಂದಹಾಗೆ ಇದುವರೆಗೆ ಪಹಲ್ಗಾಮ್ ದಾಳಿಯಲ್ಲಿ ಕೇವಲ 4 ಉಗ್ರರು ಇನ್ವಾಲ್ವ್ ಆಗಿದ್ರು ಅನ್ನೋ ಮಾಹಿತಿ ಇತ್ತು. ಇದೀಗ ಹೆಚ್ಚುವರಿ ಉಗ್ರರು ಈ 4 ಉಗ್ರರ ರಕ್ಷಣೆಗಾಗಿ ಬೈಸರನ್ ಕಣಿವೆ ಸುತ್ತಿದ್ರು ಅನ್ನೋ ಆಘಾತಕಾರಿ ವಿಚಾರ ಬಯಲಾಗಿದೆ. ಇನ್ನೊಂದು ಕಡೆ ಪಂಜಾಬ್ನ ಗಡಿ ಪ್ರದೇಶ ಅಮೃತ್ಸರ್ನಲ್ಲೂ ಕೂಡ ಉಗ್ರ ದಾಳಿಗೆ ಸಂಚು ನಡೆದಿರೋ ಮಾಹಿತಿ ಲಭ್ಯವಾಗಿದೆ. ಅಮೃತ್ಸರದ ಹಳ್ಳಿಯೊಂದರಲ್ಲಿ BSF ಮತ್ತು ಪಂಜಾಬ್ ಪೊಲೀಸರು ಜಂಟಿ ಶೋಧ ಕಾರ್ಯಾಚರಣೆ ನಡೆಸ್ತಾ ಇದ್ರು. ಈ ವೇಳೆ ದೊಡ್ಡ ಪ್ರಮಾಣದ ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡು ಪತ್ತೆಯಾಗಿವೆ. ಸದ್ಯ ಇವುಗಳನ್ನು ಸೀಸ್ ಮಾಡಿ ಎಲ್ಲಿಂದ ಬಂತು ಅಂತ ತನಿಖೆ ನಡೆಸಲಾಗ್ತಾ ಇದೆ. ಈ ಮಧ್ಯೆ ಪಾಕಿಸ್ತಾನ ಸೇನೆಯನ್ನ ಮೇಲೆ ಕೆಳಗೆ ಮಾಡೋಕೆ ಭಾರತ ಹೊಸ ಹೆಜ್ಜೆ ಇಟ್ಟಿದೆ. ಪಾಕ್ ಸೇನಾ ವಿಮಾನಗಳನ್ನು ಕನ್ಫ್ಯೂಸ್ ಮಾಡೋಕೆ ಅದರ ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ GNSS ಸಿಗ್ನಲ್ಗೆ ಅಡ್ಡಿ ಉಂಟು ಮಾಡೋಕೆ ಹೊಸ ಹೆಜ್ಜೆ ಇಟ್ಟಿದೆ. ಅದಕ್ಕಾಗಿ ಪಾಕ್ ಗಡಿ ಭಾಗದಲ್ಲಿ ಅತ್ಯಾಧುನಿಕ ಜಾಮಿಂಗ್ ಸಿಸ್ಟಮ್ ನಿಯೋಜಿಸಿದೆ. ಇದರಿಂದ ಪಾಕಿಸ್ತಾನ ಏರ್ಕ್ರಾಫ್ಟ್ಗಳ ಹಾರಾಟಕ್ಕೆ ಸಮಸ್ಯೆಯಾಗಿ ಟಾರ್ಗೆಟ್ ಹೊಡೆದಾಕೋ ಅವುಗಳ ಸಾಮರ್ಥ್ಯ ಕಮ್ಮಿಯಾಗಿಬಿಡುತ್ತೆ. ನಿಯೋಜನೆಗೊಂಡಿರೋ ಸಂಯುಕ್ತ ಜಾಮಿಂಗ್ ಸಿಸ್ಟಮ್ನಲ್ಲಿ ಅಮೆರಿಕದ GPS ಮತ್ತು ರಷ್ಯಾದ ಗ್ಲೋನಾಸ್ ಮತ್ತು ಚೀನಾದ ಬೆಯ್ಡೋವ್ಗಳಂತಹ ಸ್ಯಾಟಲೈಟ್ ಬೇಸ್ಡ್ ನ್ಯಾವಿಗೇಷನ್ ಸಿಸ್ಟಮ್ಗೆ ಅಡ್ಡಿ ಉಂಟು ಮಾಡೋ ಸಾಮರ್ಥ್ಯ ಇದೆ. ಪಾಕಿ ವಿಮಾನಗಳಿಗೆ ಭಾರತದ ಏರ್ ಸ್ಪೇಸ್ ಬಂದ್ ಮಾಡಿದ ನಂತರ ಈ ಬೆಳವಣಿಗೆಯಾಗಿದೆ. ಇತ್ತ ಅರಬ್ಬಿ ಸಮುದ್ರದಲ್ಲಿ ಭಾರತೀಯ ನೌಕಾಪಡೆ ತನ್ನ ಎಕಾನಮಿಕ್ ಝೋನ್ ಒಳಗಡೆ ದೊಡ್ಡ ಮಟ್ಟದಲ್ಲಿ ನೌಕಾಭ್ಯಾಸ ಶುರು ಮಾಡಿದೆ. ನಾನಾ ರೀತಿಯ ಆಂಟಿ ಶಿಪ್ ಮತ್ತು ಆಂಟಿ ಏರ್ ಕ್ರಾಫ್ಟ್ ಫೈರಿಂಗ್ ನಡೆಸಲಾಗ್ತಾ ಇದೆ. ಯುದ್ಧ ನೌಕೆಗಳು, ಫ್ರಿಗೇಟ್ಸ್ ಎಲ್ಲವನ್ನ ಸೇರಿಸಿ ಈ ಅಭ್ಯಾಸ ನಡೆಸಲಾಗಿದೆ. ಅಲ್ಲದೆ ಗುಜರಾತ್ ಕರಾವಳಿಯ ಅಂತಾರಾಷ್ಟ್ರೀಯ ಕಡಲ ಗಡಿ ರೇಖೆ ಬಳಿ ಭಾರತದ ಕೋಸ್ಟ್ ಗಾರ್ಡ್ ತನ್ನ ಹಡಗುಗಳನ್ನು ನಿಯೋಜನೆ ಮಾಡಿದೆ. ಇನ್ನು ಈ ಪಹಲ್ಗಾಮ್ ಉಗ್ರ ದಾಳಿಯ ಹೊಣೆ ಹೊತ್ಕೊಂಡಿದ್ದ LET ಉಗ್ರ ಸಂಘಟನೆಯ ಅಂಗಸಂಸ್ಥೆ TRF. ಈ ಉಗ್ರ ಸಂಘಟನೆ ಈ ಹಿಂದೆ 2024ರಲ್ಲೂ ಕೂಡ ದಾಳಿ ಮಾಡಿತ್ತು. 2024ರಲ್ಲಿ ಜಮ್ಮು ಕಾಶ್ಮೀರದ ಸೋನ್ಮಾರ್ಗ್ನ ಝೀಮೋರ್ ಟನಲ್ ಬಳಿ 6 ಕಾರ್ಮಿಕರು ಮತ್ತು ಒಬ್ಬರು ವೈದ್ಯರನ್ನ ಇದೇ TRF ಸಂಘಟನೆ ಹತ್ಯೆ ಮಾಡಿತ್ತು. ಈ 2 ದಾಳಿಗಳು ಈ TRF ಸಂಘಟನೆಯಿಂದಲೇ ಆಗಿವೆ ಅನ್ನೋ ಮಾಹಿತಿ ಇದೆ. ಈ ನಡುವೆ ಪಹಲ್ಗಾಮ್ ಉಗ್ರ ದಾಳಿ ನಡೆದ ಸ್ಥಳಕ್ಕೆ ರಾಷ್ಟ್ರೀಯ ತನಿಖಾ ದಳ NIAನ ಮುಖ್ಯಸ್ಥ ಸದಾನಂದ ದಾತೆ ಭೇಟಿ ನೀಡಿದ್ದಾರೆ. ನಿರಂತರ 3 ಗಂಟೆ ಕಾಲ ಬೈಸರನ್ ಕಣಿವೆಯಲ್ಲಿ ಸರ್ವೆ ನಡೆಸಿ ದಾತೆ ವಾಪಸ್ ಆಗಿದ್ದಾರೆ. ಏರ್ ಸ್ಪೇಸ್ ಆಯಿತು. ಇದೀಗ ಪಾಕಿಸ್ತಾನಿ ಹಡಗುಗಳು ಭಾರತದ ಬಂದರಿಗೆ ಬರದಂತೆ ಬ್ಯಾನ್ ಹೇರೋಕೆ ಕೇಂದ್ರ ಸರ್ಕಾರ ಯೋಚಿಸ್ತಾ ಇದೆ ಅಂತ ವರದಿಯಾಗಿದೆ. ಹಾಗೆ ಪಾಕ್ ಜೊತೆಗಿನ ಭಾರತದ ಅಂಚೆ ಸೇವೆಯನ್ನ ಕೂಡ ಸ್ಟಾಪ್ ಮಾಡೋಕೆ ಪ್ಲಾನ್ ಮಾಡಲಾಗಿದೆ. ಏನೋ ಪಹಲ್ಗಾಮ್ ಉಗ್ರ ದಾಳಿ ಬೆನ್ನಲ್ಲೇ ಭಾರತ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟ ಯೂಟ್ಯೂಬ್ ಮತ್ತು ಇನ್ಸ್ಟಾ ಅಕೌಂಟ್ಸ್ ಅನ್ನ ಬ್ಲಾಕ್ ಮಾಡೋದನ್ನ ತೆಗೆದುಹಾಕೋದನ್ನ ಮುಂದುವರೆಸಿದೆ. ಇದೀಗ ಪಾಕ್ ಜಾವ್ಲಿನ್ ಆಟಗಾರ ಅರ್ಷದ್ ನದೀಮ್ರ ಇನ್ಸ್ಟಾ ಅಕೌಂಟ್ ನ ಕೂಡ ಭಾರತದಲ್ಲಿ ಬ್ಲಾಕ್ ಮಾಡಲಾಗಿದೆ. ಅದಕ್ಕೂ ಮುಂಚೆ ಪಾಕಿಸ್ತಾನಿ ನಟಿಯರ ಇನ್ಸ್ಟಾಗ್ರಾಮ್ ಮತ್ತು ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನ ಕೂಡ ಭಾರತದಲ್ಲಿ ಬ್ಲಾಕ್ ಮಾಡಲಾಗಿತ್ತು. ಪಹಲ್ಗಾಮ್ ಉಗ್ರ ದಾಳಿ ಬೆನ್ನಲ್ಲೇ ಪಾಕಿಸ್ತಾನ ಪ್ರಜೆಗಳಿಗೆ ವೀಸಾ ರದ್ದು ಮಾಡಿ ಭಾರತ ಆದೇಶ ಹೊರಡಿಸಿತ್ತು. ಇದರಿಂದ ಭಾರತದ ಮೂಲೆ ಮೂಲೆಯಲ್ಲಿದ್ದ ಪಾಕಿಸ್ತಾನಿಗಳು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಉಗ್ರರ ಗೂಡು ಪಾಕಿಸ್ತಾನಕ್ಕೆ ವಾಪಸ್ ಹೋಗಿದ್ದಾರೆ. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುತೂಹಲಕಾರಿ ಆಘಾತಕಾರಿ ವಿಚಾರ ಹೊರಬರ್ತಾ ಇದೆ. ಭಾರತದ CRPF ಯೋಧ, ಅವರ ಹೆಸರಿನಷ್ಟೇ ಗೊತ್ತಾಗಬೇಕು, ಇವರು ಮಿನಾಲ್ ಖಾನ್ ಅನ್ನೋ ಪಾಕಿಸ್ತಾನಿ ಮಹಿಳೆಯನ್ನ ಮದುವೆಯಾಗಿದ್ರು ಅಂತ ಹೇಳಲಾಗ್ತಿದೆ. ಹಲವು ವರ್ಷಗಳ ಹಿಂದೆ ಆನ್ಲೈನ್ನಲ್ಲಿ ಇವರ ನಡುವೆ ಪ್ರೀತಿ ಚಿಗುರು ಬಿಡುತ್ತಂತೆ. ಸುಮಾರು 9 ವರ್ಷಗಳ ಕಾಲ ಮಿನಾಲ್ ಭಾರತದ ವೀಸಾಗಾಗಿ ಕಾಯ್ದು ಕೊನೆಗೂ 2025ರ ಮಾರ್ಚ್ ತಿಂಗಳಲ್ಲಿ ಭಾರತಕ್ಕೆ ಬಂದಿದ್ರು. ನಂತರ 2024ರ ಮೇ ತಿಂಗಳಲ್ಲಿ ಇವರಿಬ್ರು ಆನ್ಲೈನ್ನಲ್ಲೇ ಮದುವೆ ಮಾಡ್ಕೊಂಡಿದ್ರಂತೆ. ಸದ್ಯ ಶಾರ್ಟ್ ಟರ್ಮ್ ವೀಸಾ ಮೂಲಕ ಬಂದಿರೋ ಇವರ ವೀಸಾ ಮಾರ್ಚ್ 22ಕ್ಕೆ ಎಂಡ್ ಆಗಿತ್ತು. ಅದಾದ್ಮೇಲೂ ಮಿನಾಲ್ ಭಾರತದಲ್ಲೇ ಉಳ್ಕೊಂಡಿದ್ರು. ಈಗ ಕೇಂದ್ರ ಸರ್ಕಾರದ ಆದೇಶದ ಬೆನ್ನಲ್ಲೇ ಈಕೆಗೆ ನೋಟಿಸ್ ಬಂದಿದ್ದು ಪಾಕಿಸ್ತಾನಕ್ಕೆ ಹೊರಟಿದ್ರು. ಆದರೆ ಕೊನೆ ಗಳಿಗೆಯಲ್ಲಿ ಇವರಿಗೆ ಕೋರ್ಟ್ ಕಡೆಯಿಂದ ರಿಲೀಫ್ ಸಿಕ್ಕಿದೆ. ಇವರ ಗಡೀಪಾರಿಗೆ ಕೋರ್ಟ್ ತಡೆ ಕೊಟ್ಟಿದೆ ಅಂತ ಗ್ರೇಟರ್ ಕಾಶ್ಮೀರ್ ಸುದ್ದಿ ಪತ್ರಿಕೆ ರಿಪೋರ್ಟ್ ಮಾಡಿದೆ. ಇದರ ಪ್ರಕಾರ ಪಹಲ್ಗಾಮ್ ದಾಳಿಗೂ ಮುನ್ನ ಮಿನಾಲ್ ವೀಸಾ ವಿಸ್ತರಣೆಗೆ ಅಪ್ಲಿಕೇಶನ್ ಹಾಕಿದ್ರಂತೆ. ಅದು ಪೆಂಡಿಂಗ್ನಲ್ಲೇ ಇತ್ತು. ಅದು ಇತ್ಯರ್ಥ ಆಗಿರಲಿಲ್ಲ. ಬಹುಶಃ ಅದೇ ಕಾರಣಕ್ಕೆ ಕೋರ್ಟ್ ಈಗ ತಡೆ ಹೇರಿದೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಆದರೆ ಪ್ರಶ್ನೆ ಏನು ಅಂದ್ರೆ, ಪಾಕಿಸ್ತಾನದ ಅಕ್ರಮ ವ್ಯಕ್ತಿಗೆ ಭಾರತದಲ್ಲಿ ಯೋಧನನ್ನ ಮದುವೆಯಾಗೋಕೆ ಅನುಮತಿ ಹೆಂಗ್ ಸಿಕ್ತು? ಈ CRPF ಯೋಧನಿಗೆ ಈ ವಿಚಾರವನ್ನ ತನ್ನ ಪಡೆಗೆ, ತನ್ನ ಸೀನಿಯರ್ಸ್ಗೆ ತಿಳಿಸಬೇಕು, ಅದರ ಬಗ್ಗೆ ಒಂದು ರೌಂಡ್ ಡಿಸ್ಕಸ್ ಮಾಡ್ಕೊಂಡು ಹೆಜ್ಜೆ ಇಡಬೇಕು ಅನ್ನೋದು ಕೂಡ ತಲೆಗೆ ಬರಲಿಲ್ವಾ? ಮದುವೆ ಹೆಸರಲ್ಲಿ ಈ ರೀತಿ ಇನ್ನೆಷ್ಟು ಬಲೆ ಹಾಕಿದ್ದಾರೆ ಪಾಕಿಗಳು? ಈ ರೀತಿ ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಏನೋ ಭಾರತ ಇದೀಗ ಪಾಕ್ ಪ್ರಜೆಗಳಿಗೆ ಅಟಾರಿ ವಾಘಾ ಬಾರ್ಡರ್ ಮೂಲಕ ಪಾಕಿಸ್ತಾನಕ್ಕೆ ತೆರಳೋಕೆ ಕಾಲಾವಕಾಶ ವಿಸ್ತರಣೆ ಮಾಡಿದೆ. ಮುಂದಿನ ಆದೇಶದವರೆಗೆ ಪಾಕ್ ಪ್ರಜೆಗಳು ಈ ಮಾರ್ಗದ ಮೂಲಕ ಪಾಕಿಸ್ತಾನಕ್ಕೆ ಹೋಗಬಹುದು ಅಂತ ಕೇಂದ್ರ ಗೃಹ ಸಚಿವಾಲಯ ಆದೇಶ ಹೊರಡಿಸಿದೆ.
ಈ ಮಧ್ಯೆ ಪಾಕ್ನ ಕರಾಳ ಮುಖ ಬಹಿರಂಗ ಆಗಿದೆ. ಯಾಕಂದ್ರೆ ಭಾರತ ಪಾಕಿ ಪ್ರಜೆಗಳನ್ನ ಅಟಾರಿ ಬಾರ್ಡರ್ ಮೂಲಕ ಆ ಕಡೆಗೆ ತಳ್ಳಿದೆ. ಆದರೆ ಪಾಕಿಸ್ತಾನ ತನ್ನ ವಾಘಾ ಬಾರ್ಡರ್ ಅನ್ನ ಕ್ಲೋಸ್ ಮಾಡಿಕೊಂಡೇ ಕೂತಿದೆ. ತನ್ನದೇ ಪ್ರಜೆಗಳನ್ನ ತಗೊಳ್ಳೋಕೆ ನಿರಾಕರಿಸ್ತಾ ಇದೆ. ಇದರಿಂದ ಈ ಬಾರ್ಡರ್ ಕ್ರಾಸಿಂಗ್ ನಡುವೆ ಊಟ ನೀರಿಲ್ಲದೆ ಪಾಕಿ ಪ್ರಜೆಗಳು ಒದ್ದಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಏರ್ ಮಾರ್ಷಲ್ ಆಶುತೋಷ್ ದೀಕ್ಷಿತ್ ಚೀಫ್ ಆಫ್ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ CISC ಆಗಿ ನೇಮಕಗೊಂಡಿದ್ದಾರೆ. ಈ ಹಿಂದೆ ಈ ಹುದ್ದೆಯಲ್ಲಿದ್ದ ಲೆಫ್ಟಿನೆಂಟ್ JP ಮ್ಯಾಥ್ಯೂ ಏಪ್ರಿಲ್ 30ನೇ ತಾರೀಕು ರಿಟೈರ್ ಆಗಿದ್ದಾರೆ. ಈಗ ಈ ಪೊಸಿಷನ್ಗೆ ಏರ್ ಮಾರ್ಷಲ್ ಆಶುತೋಷ್ ದೀಕ್ಷಿತ್ರ ನೇಮಕ ಆಗಿದೆ. ಆಶುತೋಷ್ ದೀಕ್ಷಿತ್ 1986ರಲ್ಲಿ ಭಾರತದ ವಾಯುಪಡೆಯಲ್ಲಿ ತಮ್ಮ ಜರ್ನಿಯನ್ನ ಶುರು ಮಾಡಿದ್ರು. ನಂತರ ಇವರು ವಾಯುಪಡೆಯಲ್ಲಿ ಕಮಾಂಡ್, ಸ್ಟಾಫ್ ಮತ್ತು ಇನ್ಸ್ಟ್ರಕ್ಷನ್ ಪಾತ್ರಗಳನ್ನೆಲ್ಲ ನಿಭಾಯಿಸಿದ್ದಾರೆ. 40 ವರ್ಷಗಳ ಎಕ್ಸ್ಪೀರಿಯನ್ಸ್ ಹೊಂದಿದ್ದಾರೆ. ಪಹಲ್ಗಾಮ್ ಉಗ್ರದಾಳಿ ಬಗ್ಗೆ ನ್ಯಾಯಾಂಗ ತನಿಖೆ ಮಾಡಿ ಅಂತ ಕೋರಿ ಸುಪ್ರೀಂ ಕೋರ್ಟ್ನಲ್ಲಿ ಒಬ್ಬರು ಅರ್ಜಿ ಹಾಕಿದ್ರು. ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿ ಅರ್ಜಿದಾರನಿಗೆ ಕ್ಲಾಸ್ ತಗೊಂಡು ಓಡಿಸಿದೆ. ಇಂಥ ಅರ್ಜಿ ಹಾಕೋ ಮುನ್ನ ವಿಚಾರದ ಸೂಕ್ಷ್ಮತೆ ತಿಳ್ಕೊಳ್ಳಿ. ಇಂಥ ಕ್ರೂಷಿಯಲ್ ಟೈಮ್ನಲ್ಲಿ ಇಡೀ ದೇಶ ಜನ ಭಯೋತ್ಪಾದನೆ ವಿರುದ್ಧ ಹೋರಾಡಕ್ಕೆ ಒಗ್ಗಟ್ಟಾಗಿ ನಿಂತಿರುವಾಗ ಈ ರೀತಿ ಅರ್ಜಿ ಹಾಕಿ ನಮ್ಮ ಪಡೆಗಳ ಸ್ಥೈರ್ಯವನ್ನು ನೀವು ಕುಗ್ಗಿಸ್ಬೇಡಿ ಅಂತ ಕೋರ್ಟ್ ಚಿಮಾರಿ ಹಾಕಿ ಅವ್ರನ್ನ ಓಡಿಸಿದೆ. ದೇಶದ ವಿಚಾರದಲ್ಲಿ ನಿಮ್ದು ಕೂಡ ಒಂದು ರೆಸ್ಪಾನ್ಸಿಬಿಲಿಟಿ ಅಂತಿರುತ್ತೆ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಈ ಉಗ್ರದಾಳಿಯ ತನಿಖೆಯನ್ನು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು ನಡೆಸಬೇಕು ಅಂತ ಕೇಳ್ತಿರಲ್ಲ. ಅದು ಯಾವಾಗಿಂದ ಇಂಥ ದಾಳಿಗಳ ಕೇಸನ್ನು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಧೀಶರೆಲ್ಲ ಮಾಡ್ತಾರೆ? ಈ ತನಿಖೆ ಮಾಡೋಕೆ ಅವರು ಅದು ಯಾವಾಗ ಎಕ್ಸ್ಪರ್ಟ್ ಆಗಿಬಿಟ್ರು ಅಂತ ಅರ್ಜಿದಾರರಿಗೆ ಹಿಗ್ಗಾಮುಖ ಜಾಡಿಸಿದ್ದಾರೆ. ಸದ್ಯ ಕೇಳಲಿಲ್ಲ, ಕುದುರೆ ಮೇಲೆ ಹತ್ತಿ ರಿಟೈರ್ ಜಡ್ಜ್ ಈಗ ಪಹಲ್ಗಾಮಲ್ಲಿ ಗುಡ್ಡ ಹತ್ತಬೇಕಾ ಅಂತ ಒಂದು ಕೇಳಲಿಲ್ಲ ಅಷ್ಟೇ. ಎಲ್ಲ ಕೇಳಿದ್ದಾರೆ. ಸರಿ ಕ್ಲಾಸ್ ತಗೊಂಡು ಓಡಿಸಿದ್ದಾರೆ ಅವನನ್ನ. ಅರ್ಜಿ ಹಾಕಿದ್ಯಾರು? ಕಾಶ್ಮೀರದ ಜುನೈದ್, ಫತೇಶ್, ಸಾಹು, ವಿಕಿ ಕುಮಾರ್ ಅನ್ನೋರೆಲ್ಲ ಅರ್ಜಿ ಹಾಕಿದ್ರು. ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪಹಲ್ಗಾಮ್ ಉಗ್ರದಾಳಿಯಲ್ಲಿ ಮೃತಪಟ್ಟಿರೋ ಪ್ರವಾಸಿಗರಿಗೆ ಹುತಾತ್ಮ ಸ್ಥಾನಮಾನ ಕೊಡಬೇಕು ಅಂತ PM ಮೋದಿ ಅವರಿಗೆ ಒತ್ತಾಯಿಸಿದ್ದಾರೆ. ಉಗ್ರದಾಳಿಯಲ್ಲಿ ತಮ್ಮವರನ್ನ ಕಳೆದುಕೊಂಡ ಉತ್ತರ ಪ್ರದೇಶದ ಕಾನ್ಪುರದ ಫ್ಯಾಮಿಲಿಯನ್ನ ಮೀಟ್ ಮಾಡಿದ ರಾಹುಲ್ ಈ ರೀತಿ ಮನವಿ ಮಾಡಿದ್ದಾರೆ. ನಿಜ, ಇಲ್ಲಿ ಅಮಾಯಕರ ಪ್ರಾಣ ಹೋಗಿದೆ. ಆದರೆ ಹುತಾತ್ಮರ ಸ್ಥಾನ ಕೊಡೋದು ನಾವು ನಮ್ಮ ಯೋಧರಿಗೆ, ದೇಶ ರಕ್ಷಣೆಯಲ್ಲಿ ತೊಡಗಿದ್ದಾಗ ಪ್ರಾಣ ಕಳ್ಕೊಳ್ಳೋರಿಗೆ. ಅಂತ ಸಂದರ್ಭದಲ್ಲಿ ಸಿವಿಲಿಯನ್ಸ್ಗೂ ಈ ರೀತಿ ಉಗ್ರದಾಳಿಯಲ್ಲಿ ಪ್ರಾಣ ಕಳ್ಕೊಂಡಾಗ ಅದೇ ಹುತಾತ್ಮ ಅಂತ ನಾವು ಕರೆದ್ರೆ ಅವಾಗ ಯೋಧರು ಪ್ರಾಣ ಕಳ್ಕೊಂಡಾಗ್ಲೂ ಇದಕ್ಕೂ ಏನು ವ್ಯತ್ಯಾಸ ಮಾಡ್ದಂಗಾಗತ್ತೆ? ಡಿಫ್ರೆನ್ಶಿಯೇಟ್ ಹೇಗಾಗತ್ತೆ? ಯೋಧರ ತ್ಯಾಗ ಬಲಿದಾನ, ಅವರು ಪ್ರಾಣ ಕೊಡೋಕೆ ಸಿದ್ಧವಾಗಿನೇ ಹೋಗಿರ್ತಾರಲ್ಲ, ಏನು ವ್ಯತ್ಯಾಸ ಮಾಡ್ದಂಗಾಗತ್ತೆ? ಇದು ಸರಿಯಾಗತ್ತಾ? ಚರ್ಚೆ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟಂತೆ. ಮತ್ತೊಂದು ಕಡೆ ಭಾರತದ ವಿದೇಶಾಂಗ ಇಲಾಖೆ ಮತ್ತು ಜೈಶಂಕರ್ ವಿಶ್ವಾದ್ಯಂತ ಭಾರತಕ್ಕೆ ಬೆಂಬಲ ಸಂಗ್ರಹಿಸುವುದರಲ್ಲಿ ನಿರತರಾಗಿದ್ದಾರೆ. ದಕ್ಷಿಣ ಕೊರಿಯಾದ ವಿದೇಶಾಂಗ ಸಚಿವ ಚೋ ತೆ ಯೋಲ್ ರೊಂದಿಗೆ ಫೋನ್ನಲ್ಲಿ ಮಾತನಾಡಿದ್ದಾರೆ ಜೈಶಂಕರ್. ಈ ವೇಳೆ ಚೋ ತೆ ಯೋಲ್ ಪಹಲ್ಗಾಮ್ ಉಗ್ರದಾಳಿಯನ್ನ ಖಂಡಿಸಿದ್ದಾರೆ. ಅಲ್ಲದೆ ನಾವು ಭಾರತದೊಂದಿಗೆ ಒಗ್ಗಟ್ಟಿನಿಂದ ನಿಲ್ತೀವಿ, ಭಾರತಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇತ್ತ ಡೆನ್ಮಾರ್ಕ್ ವಿದೇಶಾಂಗ ಸಚಿವ ಲ್ಯಾರಸ್ ಲೊಕೆ ರಾಸ್ಮುಸೆನ್ ರೊಂದಿಗೂ ಕೂಡ ಜೈಶಂಕರ್ ಮಾತನಾಡಿದ್ದಾರೆ. ಈ ವೇಳೆ ಅವರು ಕೂಡ ಪಹಲ್ಗಾಮ್ ದಾಳಿಯನ್ನ ಖಂಡಿಸಿ ಭಾರತದೊಂದಿಗೆ ಒಗ್ಗಟ್ಟಾಗಿ ನಿಲ್ತೀವಿ ಅಂತ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂತೋ ಪಹಲ್ಗಾಮ್ ಉಗ್ರದಾಳಿಯನ್ನ ಖಂಡಿಸಿದ್ದಾರೆ. ವಿಷಯ ಕೇಳಿ ಶಾಕ್ ಆಯಿತು ಅಂತ ಹೇಳಿದ್ದಾರೆ. ಮಾಜಿ ಉಗ್ರ ಮೊಹಮ್ಮದ್ ಕಾಲು ಪಹಲ್ಗಾಮ್ ಉಗ್ರದಾಳಿಗೆ ಖಂಡನೆ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಪಾಕ್ ವಿರುದ್ಧ ಕಠಿಣ ಕ್ರಮ ತಗೋಬೇಕು, ಯುದ್ಧ ಶುರುವಾದರೆ ನಾನೇ ಮೊದಲು ಹೋರಾಡ್ತೀನಿ ಅಂತ ಹೇಳಿದ್ದಾರೆ. ಅಂದಹಾಗೆ ಈ ಮೊಹಮ್ಮದ್ ಕಾಲು 2004ರಲ್ಲಿ ಉಗ್ರ ಆಗಿದ್ರು. ನಂತರ ಮನ ಪರಿವರ್ತನೆ ಆಗಿ 2 ದಶಕದ ಹಿಂದೆ ಭಯೋತ್ಪಾದನೆ ಬಿಟ್ಟು ಭದ್ರತಾ ಪಡೆಗಳ ಮುಂದೆ ಶರಣಾಗಿದ್ರು. ಇದೀಗ ಇವರು ಪಹಲ್ಗಾಮ್ ಉಗ್ರದಾಳಿಗೆ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಉಗ್ರ, ಮಾಜಿ ಉಗ್ರ, ಏನು ಡೆಸಿಗ್ನೇಷನ್ ಅಲ್ವಾ? ಎಲ್ಲರೂ ಇಂಜಿನಿಯರು, ಜರ್ನಲಿಸ್ಟು, ಡಾಕ್ಟರು, ಸೈಂಟಿಸ್ಟು, ಈ ರೀತಿ ನಾನಾ ಡೆಸಿಗ್ನೇಷನ್ ಇರುತ್ತಲ್ವಾ? ಪೊಲಿಟಿಷಿಯನ್ನು, ಕಾರ್ಪೆಂಟರು, ಪ್ಲಂಬರು, ಈ ಥರದೆಲ್ಲ ಇರುತ್ತಲ್ಲ ಡೆಸಿಗ್ನೇಷನ್ನು. ಉಗ್ರ ಏನು ಡೆಸಿಗ್ನೇಷನ್ ಇದು? ಅವ್ರ ಮನಸ್ಸಲ್ಲಿ ಹೇಗಿದನ್ನ ನಾವು ಈ ಚಟುವಟಿಕೆಯಲ್ಲಿ ತೊಡಗಬೇಕು ಅಂತ ಅನ್ಸುತ್ತೆ ಅನ್ನೋದೇ ಅರ್ಥ ಆಗದೇ ಇರೋ ಒಂದು ಮಿರಾಕಲ್ ಇದು. ವಿಚಿತ್ರ ಇದು. ದೇಶದಲ್ಲಿ ಏಪ್ರಿಲ್ ತಿಂಗಳಲ್ಲಿ ಆಲ್ ಟೈಮ್ ಹೈ GST ಕಲೆಕ್ಷನ್ ಆಗಿದೆ. ಏಪ್ರಿಲ್ ತಿಂಗಳಲ್ಲಿ ಒಟ್ಟು 2.37 ಲಕ್ಷ ಕೋಟಿ ರೂಪಾಯಿ GST ಕಲೆಕ್ಷನ್ ಆಗಿದೆ. ಇದು ಇದುವರೆಗೆ ಒಂದು ತಿಂಗಳಲ್ಲಿ ಸಂಗ್ರಹ ಆದ ಅತಿ ಹೆಚ್ಚಿನ GST. ಮಾರ್ಚ್ ತಿಂಗಳಲ್ಲಿ 1.96 ಲಕ್ಷ ಕೋಟಿ ರೂಪಾಯಿ GST ಸಂಗ್ರಹ ಆಗಿತ್ತು. 10 ಲಕ್ಷ ರೂಪಾಯಿ ಒಳಗಿನ ಯೆಲ್ಲೋ ಬೋರ್ಡ್ ವಾಹನ ಖರೀದಿ ಮಾಡೋರು ಕೂಡ ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಬೇಕು ಅಂತ ರಾಜ್ಯ ಸರ್ಕಾರ ಹೊಸ ರೂಲ್ಸ್ ಜಾರಿಗೆ ತಂದಿದೆ. ಈ ಸಣ್ಣ ಪುಟ್ಟ ಕ್ಯಾಬ್ ತಗೊಂಡು ಜೀವನ ನಡೆಸ್ತಾ ಇರ್ತಾರಲ್ಲ, ಅವ್ರು 10 ಲಕ್ಷದ ಕೆಳಗಿನ ಗಾಡಿ ತಗೊಂಡ್ರು ಇನ್ಮೇಲೆ ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಮೇ 1ರಿಂದಲೇ ಆದೇಶ ಜಾರಿಗೆ ಬರುತ್ತೆ. ಈ ಮೊದಲು 10 ಲಕ್ಷ ರೂಪಾಯಿ ಒಳಗಿನ ಯೆಲ್ಲೋ ಬೋರ್ಡ್ ವಾಹನಗಳಿಗೆ ಪ್ರತಿ ಸೀಟ್ಗೆ 3 ತಿಂಗಳಿಗೊಮ್ಮೆ 100 ರೂಪಾಯಿ ಪಾವತಿಸಬೇಕಾಗಿತ್ತು. ಆದರೆ ಹೊಸ ರೂಲ್ಸ್ ಪ್ರಕಾರ 10 ಲಕ್ಷ ರೂಪಾಯಿ ಒಳಗಿನ ಯೆಲ್ಲೋ ಬೋರ್ಡ್ ವಾಹನಗಳಿಗೂ 5% ಲೈಫ್ ಟೈಮ್ ಟ್ಯಾಕ್ಸ್ ಅನ್ನ ಈಗ ವಿಧಿಸಲಾಗಿದೆ. ಅಂದ್ರೆ ನೀವು 10 ಲಕ್ಷ ರೂಪಾಯಿಯ ಒಂದು ಯೆಲ್ಲೋ ಬೋರ್ಡ್ ವಾಹನ ಖರೀದಿ ಮಾಡಿದ್ರೆ ಈಗಿರೋ ಎಲ್ಲ ಟ್ಯಾಕ್ಸ್ಗಳ ಮೇಲೆ ಹೊಸದಾಗಿ 50,000 ರೂಪಾಯಿ ಎಕ್ಸ್ಟ್ರಾ ಲೈಫ್ ಟೈಮ್ ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗತ್ತೆ.
ಸಣ್ಣ ಪುಟ್ಟ ಕ್ಯಾಬ್ ಎಲ್ಲ ಇಟ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಹೊಸ ಒಂದು ಉದ್ಯೋಗ ಅಂತ ಅದನ್ನ ತಗೊಳ್ಳೋಣ ಅಂತ ಅನ್ಕೊಂಡಿರ್ತಾರೆ. ಅವರಿಗೆಲ್ಲ ಸರಿಯಾಗಿ ಪೆಟ್ಕೊಟ್ಟಂಗಾಗತ್ತೆ ಇದರಿಂದ. ಡೀಸೆಲ್, ಹಾಲು, ವಿದ್ಯುತ್ ದರ ಏರಿಕೆ ಬೆನ್ನಲ್ಲೇ ಮತ್ತೊಂದು ಕಡೆ ಮದ್ಯ, ಎಣ್ಣೆ ಪ್ರಿಯರಿಗೆ ಶಾಕ್ ಕೊಡೋಕೆ ಅವ್ರಿಗೂ ಕೂಡ ಈಗ ಶಾಕ್ ಕೊಡೋಕೆ ಮುಂದಾಗಿದೆ ರಾಜ್ಯ ಸರ್ಕಾರ. ಸುಡು ಬಿಸಿಲಲ್ಲಿ ದಿನ ಕಳೆದು ಸಂಜೆ ಆದ ನಂತರ ತಣ್ಣನೆಯ ಕಂಬ ಹತ್ತೋಣ ಅಂತ ಬಿಯರ್ ಕುಡಿತಾ ಇದ್ದ ಬಿಯರ್ ಪ್ರಿಯರಿಗೆ ಟ್ಯಾಕ್ಸ್ ಶಾಕ್. ಅಬಕಾರಿ ಸುಂಕವನ್ನು 195%ನಿಂದ 205%ಗೆ ಹೆಚ್ಚಳ ಮಾಡೋದ್ರ ಬಗ್ಗೆ ರಾಜ್ಯ ಸರ್ಕಾರ ಕರಡು ಅಧಿಸೂಚನೆ ಪ್ರಕಟಿಸಿದೆ. ಬ್ರ್ಯಾಂಡಿ, ವಿಸ್ಕ್, ರಮ್, ಜಿನ್ ದರವನ್ನು ಕೂಡ ಪ್ರತಿ ಕ್ವಾರ್ಟರ್ಗೆ 10 ರೂಪಾಯಿನಿಂದ 15 ರೂಪಾಯಿವರೆಗೆ ಹೆಚ್ಚಿಸೋಕೆ ನಿರ್ಧಾರ ಮಾಡಿದ್ದಾರೆ. ಬಿಯರ್ ದರವನ್ನಂತೂ 20 ರೂಪಾಯಿವರೆಗೂ ಹೆಚ್ಚಿಸೋಕೆ ತೀರ್ಮಾನ ಮಾಡಿದಾರಂತೆ. ಏನೋ ಪ್ರಯಾಣಿಕರಿದ್ರೂ ಕೂಡ ಚಾಲಕ AR ಮುಲ್ಲಾ ಅನ್ನೋ ವ್ಯಕ್ತಿ ಮಾರ್ಗ ಮಧ್ಯದಲ್ಲೇ ಬಸ್ ನಿಲ್ಲಿಸಿ ನಮಾಜ್ ಮಾಡಿದ್ರು. ವಿಶಾಲಗಢದಿಂದ ಹಾನಗಲ್ಗೆ ಬರೋ KSRTC ಬಸ್ನಲ್ಲಿ ಈ ಘಟನೆಯಾಗಿತ್ತು. ನಮಾಜ್ ಮಾಡಿದ ವಿಡಿಯೋವನ್ನ ಪ್ರಯಾಣಿಕರು ಸೆರೆ ಹಿಡಿದಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಶೇರ್ ಮಾಡಿದ್ರು. ಚಾಲಕನ ನಡೆಗೆ ಆಕ್ರೋಶ ವ್ಯಕ್ತವಾಗಿದೆ. ಘಟನೆ ಬಗ್ಗೆ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಸಾರಿಗೆ ಮಂತ್ರಿ ರಾಮಲಿಂಗಾರೆಡ್ಡಿ ಆದೇಶ ಮಾಡಿದ್ದಾರೆ ಕೂಡ. ಇದೀಗ ಚಾಲಕ AR ಮುಲ್ಲಾರನ್ನ ಅಮಾನತು ಕೂಡ ಮಾಡಲಾಗಿದೆ. ಮಂಗಳೂರಿನ ಕುಡುಪು ಬಳಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ ಆರೋಪದಲ್ಲಿ ಗುಂಪುಗೂಡಿ ಹೊಡೆದು ಹಾಕಿ ಕೇರಳ ಮೂಲದ ಅಶ್ರಫ್ ಅನ್ನೋ ಯುವಕನ ಹತ್ಯೆ ಆಗಿತ್ತಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ 3 ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ. ಪ್ರಕರಣ ಮುಚ್ಚಿ ಹಾಕೋಕೆ ಯತ್ನಿಸಿದ ಆರೋಪದ ಮೇಲೆ ಮಂಗಳೂರು ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಶಿವಕುಮಾರ್ ಸೇರಿದಂತೆ 3 ಪೊಲೀಸರನ್ನ ಅಮಾನತುಗೊಳಿಸಲಾಗಿದೆ. ಏಪ್ರಿಲ್ 27ರ ಸಂಜೆ ಕ್ರಿಕೆಟ್ ಆಟಗಾರರ ಗುಂಪು ಮತ್ತು ಹತ್ಯೆಯಾದ ಯುವಕನ ಮಧ್ಯೆ ವಾಗ್ವಾದ ಆಗಿತ್ತು. ಈ ವೇಳೆ ಆತನನ್ನ ಯುವಕರ ಗುಂಪು ಥಳಿಸಿತ್ತು. ಪಾಕ್ ಪರ ಘೋಷಣೆ ಕೂಗಿದ್ದು ಈ ಗಲಾಟೆಗೆ ಕಾರಣ ಅಂತ ಹೇಳಲಾಗಿತ್ತು. ಗಂಭೀರವಾಗಿ ಗಾಯಗೊಂಡಿದ್ದ ಮೊಹಮ್ಮದ್ ಅಶ್ರಫ್ ಮರುದಿನ ಪ್ರಾಣ ಕಳ್ಕೊಂಡಿದ್ರು. ಆರಂಭದಲ್ಲಿ ಅಸಹಜ ಸಾವು ಅಂತಷ್ಟೇ ಪ್ರಕರಣ ದಾಖಲಿಸಿಕೊಂಡಿದ್ರು. ಹೊಡೆದಾಟ ಆಗಿದೆ ಅಂತ ಹಾಕೊಂಡಿರಲಿಲ್ಲ. ವಿವಾದ ಆದ್ಮೇಲೆ ಹತ್ಯೆ ಅಂತ FIR ಹಾಕಿದ್ದಾರೆ. ಹೀಗಾಗಿ ಇದನ್ನು ಮುಚ್ಚಿಡೋಕೆ ಪ್ರಯತ್ನ ಪಟ್ಟರು ಅನ್ನೋ ಆರೋಪದಲ್ಲಿ, ಕರ್ತವ್ಯ ಲೋಪ ಆರೋಪದಲ್ಲಿ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಅಲ್ಲದೆ ಕೇಸ್ನಲ್ಲಿ 23 ಆರೋಪಿಗಳನ್ನ ಬಂಧಿಸಲಾಗಿದೆ ಕೂಡ. LKG, UKG ದಾಖಲಾತಿಯ ಅಡ್ಮಿಷನ್ನ ವಯಸ್ಸಿನ ಮಿತಿಗೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆ ಕ್ಲಾರಿಫಿಕೇಶನ್ ಕೊಟ್ಟಿದೆ. LKG, UKGಗೆ ವಯಸ್ಸಿನ ಮಿತಿ ಸಡಿಲ ಇಲ್ಲ ಅಂತ ಹೇಳಿದ್ದಾರೆ. ಶಿಕ್ಷಣ ಇಲಾಖೆ ಇತ್ತೀಚೆಗೆ 2025-26ನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಅನ್ವಯ ಆಗೋ ರೀತಿಯಲ್ಲಿ 1ನೇ ತರಗತಿ ದಾಖಲಾತಿಗೆ 5 ವರ್ಷ 5 ತಿಂಗಳು ವಯಸ್ಸಿನ ಮಿತಿಯನ್ನು ನಿಗದಿ ಮಾಡಿತ್ತು. ಈ ಆದೇಶ ಪೋಷಕರಲ್ಲಿ ಗೊಂದಲ ಉಂಟು ಮಾಡಿತ್ತು. ಇದೀಗ ಶಿಕ್ಷಣ ಇಲಾಖೆದು 1ನೇ ತರಗತಿಗೆ ಮಾತ್ರ ಅನ್ವಯ ಆಗುತ್ತೆ ಅಂತ ಹೇಳಿದೆ. LKG ದಾಖಲಾತಿಗೆ 4 ವರ್ಷ ಮತ್ತು UKG ದಾಖಲಾತಿಗೆ 5 ವರ್ಷ ವಯಸ್ಸು ಕಡ್ಡಾಯವಾಗಿರಬೇಕು ಅಂತ ಹೇಳಿದೆ. ಈ ಆದೇಶವನ್ನ ಎಲ್ಲಾ ಜಿಲ್ಲೆ DDPIಗಳು, BEOಗಳು ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಇಲಾಖೆ ಹೇಳಿದೆ. BBMP ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುವ 12,600 ಪೌರ ಕಾರ್ಮಿಕರಿಗೆ ರಾಜ್ಯ ಸರ್ಕಾರ ಗುರುವಾರ ಕಾಯಂ ನೇಮಕಾತಿ ಪತ್ರಗಳನ್ನು ವಿತರಿಸಿದೆ. ನಾನು ಅಧಿಕಾರಕ್ಕೆ ಬಂದರೆ ಪೌರ ಕಾರ್ಮಿಕರನ್ನ ಕಾಯಂಗೊಳಿಸುವ ಭರವಸೆ ಕೊಟ್ಟಿದ್ದೆ, ಅದನ್ನು ಉಳಿಸಿಕೊಂಡಿದ್ದೀನಿ ಅಂತ CM ಸಿದ್ದರಾಮಯ್ಯ ಹೇಳಿದ್ದಾರೆ. ಅಲ್ಲದೆ ರಾಜ್ಯದಲ್ಲಿ 38,000 ಪೌರ ಕಾರ್ಮಿಕರಿದ್ದು ಅವರನ್ನ ಕೂಡ ಹಂತ ಹಂತವಾಗಿ ಕಾಯಂ ಮಾಡಲಾಗುತ್ತೆ ಅಂತ CM ಸಿದ್ದರಾಮಯ್ಯ ಹೇಳಿದ್ದಾರೆ. ಅಂದಹಾಗೆ ಇಷ್ಟು ದಿನ ಪೌರ ಕಾರ್ಮಿಕರ ವೇತನ ಗುತ್ತಿಗೆದಾರರ ಮೂಲಕ ಪೇ ಆಗ್ತಿತ್ತು. ಆದರೆ ಕಾಯಂಗೊಳಿಸಿದ ನಂತರ ನೌಕರರಿಗೆ ನೇರವಾಗಿ ಸರ್ಕಾರದ ಅಕೌಂಟ್ನಿಂದ ಪೇಮೆಂಟ್ ಆಗುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಹೇಳದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmagga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ನಲ್ಲಿ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.